ಕರಿಬೇವು ಫೈನಲ್ ಟಚ್ ನೋಡಿ. ಕರಿಬೇವು ಹಾಕಿದೀವಿ, ಘಮ ಘಮ ಅಂತೈತೆ. ಮೀನ್ ಸಾರು ತಿಂದ್ರೆ ಕಡ್ದೋಗ್ತೀರಾ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ಲೋ ಫಸ್ಟ್ ರಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ಗ್ರೀನ್ ಸೀಲಾ ಫಿಶಲ್ಲಿ ಸಾರು ಮಾಡೋಣ, ಬಿಸಿ ಬಿಸಿ ಅನ್ನಕ್ಕೆ. ಇದು ಬಂದು ಬ್ಯಾಚುಲರ್ಗೋಸ್ಕರ. ಬ್ಯಾಚುಲರ್ಗೆ ಫಿಶ್ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಬಟ್ ಈ ಥರ ಫಿಶ್ ರೆಸಿಪಿ ಬ್ಯಾಚುಲರ್ ಆರಾಮಾಗಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಶುರು ಮಾಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಗ್ರೀನ್ ಸೀಲಾ ಫಿಶ್ ತೊಗೊಂಡಿದ್ದೀನಿ. ನೋಡಿ ಫಿಶ್ ನೋಡಿ, ಒಂಥರ ಈ ಫಿಶ್ಶೇ ಡಿಫ್ರೆಂಟ್ ಆಗಿದೆ ಅಲ್ವಾ. ಇದು ಬಂದು ಶೀಲಾ ಫಿಶ್ ಅಂದ್ಬಿಟ್ಟು, ನೀವು ಬೇಕಾದ್ರೆ ಯಾವ ಫಿಶ್ ಬೇಕಾದ್ರೆ ತೊಗೊಳ್ಳಿ, ಅಲ್ಲ ಇದೇ ಅದೇ ಅಂತ ಏನಿಲ್ಲ, ಯಾವ ಫಿಶಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಒಂದೇ ಒಂದು ಮುಳ್ಳು ಬರುತ್ತೆ, ತಿನ್ನೋಕೆ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಯಾವ ಫಿಶಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ಇದೇ ಅದೇ ಅಂತಲ್ಲ, ಯಾವ ಫಿಶಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ನೋಡಿ ನಾನು ಸೀಲಾ ಫಿಶ್ನ ಈ ಥರ ಸ್ಮಾಲ್ ಫಿಶ್ನ ಕಟ್ ಮಾಡ್ಕೊತ. ನೋಡಿ ಹೆಂಗಿದೆ ಕಲರ್ ನೋಡಿ. ಗ್ರೀನ್ ಸೀಲಾ ಫಿಶ್ ಇದು ಸಖತ್ತಾಗಿರುತ್ತೆ. ಮಕ್ಕಳಿಗೆ ಕೊಡಿ, ಕಡ್ದೋಗ್ತಾರೆ ಟೇಸ್ಟ್ಗೆ, ಅಷ್ಟು ಸೂಪರಾಗಿರುತ್ತೆ. ನೋಡಿ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಕಟ್ ಮಾಡ್ಕೋಬೋದು, ಅಥವಾ ನೀವು ಶಾಪಲ್ಲಿ ಕೇಳಿದ್ರೆ ಅವ್ರಿಗೆ ಕಟ್ ಮಾಡಿ ಕೊಡ್ತಾರೆ. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಬಟ್ ಯಾವ ಫಿಶಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಬರೀ 10 ರಿಂದ 15 ನಿಮಿಷದಲ್ಲಿ ಅಡುಗೆ ಮಾಡ್ಕೋಬೋದು ಬ್ಯಾಚುಲರ್. ನೋಡಿ ಸ್ನೇಹಿತರೆ, ನೋಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಕಲ್ಲುಪ್ಪು ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫಿಶ್ ಹೇಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬ ಹೆಲ್ತಿಯಾಗಿರುತ್ತೆ. 2 ಸ್ಪೂನ್ ಎಣ್ಣೆ ನೋಡಿ, 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಸಾಂಬಾರ್ ಈರುಳ್ಳಿ ಒಂದು 15-20 ಎಣ್ಣೆಯಲ್ಲಿ ಹಾಕಿ ಸಾಂಬಾರ್ ಈರುಳ್ಳಿನ ಫ್ರೈ ಮಾಡಿ. ಬೆಳ್ಳುಳ್ಳಿ ಒಂದು 20 ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿನೂ ಎಣ್ಣೆ ಜೊತೆಲಿ ಫ್ರೈ ಮಾಡಬೇಕು. ಸುಮಾರು ಜನ ಮೀನ್ ಸಾರಿಗೆ ಶುಂಠಿ ಹಾಕಲ್ಲ, ಬಟ್ ನಾನು ಮಾಡ್ತಾ ಇರೋದು ಡಿಫ್ರೆಂಟ್ ಆಗಿ ಒಂದು ಅಡಿಗೆ ಇದು. ಇದಕ್ಕೆ ಬಂದು ಶುಂಠಿ ಎಷ್ಟಿರುತ್ತೋ ಅಷ್ಟೇ ಬೆಳ್ಳುಳ್ಳಿ ತಗೋಬಹುದು. ಈ 3 ಐಟಮ್ನು ಎಣ್ಣೆಯಲ್ಲಿ ಸಾಂಬಾರ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಸುಮಾರು ಜನ ಫಿಶ್ ಸಾರಿಗೆ ಬಂದು ಶುಂಠಿ ಯೂಸ್ ಮಾಡಲ್ಲ, ಆದ್ರೇನು ನಾನು ಇವತ್ತು ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಯೂಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಕಾಳು 1 ಸ್ಪೂನ್ ತಗೊಂಡಿದ್ದೀನಿ. ಸಾಸಿವೆ 1 ಸ್ಪೂನ್. ಸಾಸಿವೆ ಬಂದು ಫಸ್ಟೇ ಹಾಕೊಳ್ಳಿ, ನಾನು ಸ್ವಲ್ಪ ಮರ್ತ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ. ಸಾಸಿವೆ ನೀವು ಫಸ್ಟೇ ಎಣ್ಣೆಲಿ ಹಾಕಿದ ತಕ್ಷಣ ಸಾಸಿವೆ ಹಾಕೊಳ್ಳಿ. ನೋಡಿ ಇಷ್ಟು ಐಟಮ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಕೈ ಹಿಡಿಯಷ್ಟು ತೆಂಗಿನ ತುರಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಅರಿಶಿನ 1 ಸ್ಪೂನ್. ಖಾರದ ಪುಡಿ ಒಂದು 2 ಸ್ಪೂನ್ ಹಾಕೊಳ್ಳೋಣ. ಯಾರಿಗೆ ಎಷ್ಟೆಷ್ಟು ಬೇಕೋ ಖಾರ ಅಷ್ಟೆಷ್ಟು ಯೂಸ್ ಮಾಡ್ಕೋಬಹುದು. ಇಷ್ಟನ್ನು ಎಣ್ಣೆಯಲ್ಲಿ ಒಂದ್ಸರಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ಪೇಸ್ಟ್ ಆಗಿ ರುಬ್ಕೋಬಹುದು ಅಲ್ವಾ. ನೋಡಿ ಆವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಲ್ಲ, ಜಾರಲ್ಲಿ ಹಾಕೊಂಡಿದೀವಿ. ಈಗ ಹುಣಸೆ ಹಣ್ಣು ನೋಡಿ, ಒಂದು ಕೈ ಹಿಡಿಯಷ್ಟು ಹುಣಸೆ ಹಣ್ಣು, ಯಾಕಂದ್ರೆ ಟೊಮೊಟೊ ಯೂಸ್ ಮಾಡಿಲ್ಲ ನಾವು, ಹುಣಸೆ ಹಣ್ಣಿಂದ ಮಾಡ್ತಾ ಇರೋದು ಇದು ಫಿಶ್ ಕರಿ. ಜಾರಲ್ಲಿ ರುಬ್ಕೊಳ್ಳೋಣ. ರುಬ್ಬಿರೋ ಮಸಾಲೆನ ಡೈರೆಕ್ಟಾಗಿ ಫಿಶ್ನಲ್ಲಿ ಹಾಕೋಣ. ನೋಡಿ ರುಬ್ಬಿರೋ ಮಸಾಲೆ ಡೈರೆಕ್ಟಾಗಿ ಮೀನಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸೋಣ. ಮಸಾಲ ಹಾಕಿದೀವಿ, ಆ ಮಸಾಲ ರುಬ್ಬಿರೋ ಜಾರಲ್ಲಿ ನೀರೆಲ್ಲ ನೀರು ಸ್ವಲ್ಪ ಹಾಕೊಳ್ಳೋಣ. ನೋಡಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಹುದು. ನೋಡಿ ನೀರು ಮಸಾಲೆ ಫಿಶ್ ಮಿಕ್ಸ್ ಮಾಡಿದೀವಿ. ಈಗ ಸ್ಟವ್ ಮೇಲೆ ಇಡೋಣ ಅಷ್ಟೇ. ಸಿಂಪಲ್ ಆಗಿ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಕಲ್ಲುಪ್ಪು ಹಾಕೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನೋಡಿ ಕುದಿ ಬರೋ ಸ್ಟೇಜ್ ಆಯ್ತು. ಇವಾಗ 2 ಸ್ಪೂನ್ ಎಣ್ಣೆ ಹಾಕೋಣ. ನೋಡಿ ಎಣ್ಣೆ ಒಂದು 2 ಸ್ಪೂನ್ ಮಾತ್ರ ಎಣ್ಣೆ ಹಾಕೋಣ. ಖಂಡಿತವಾಗ್ಲೂ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಬ್ಯಾಚುಲರು ಮಾಡ್ಕೋಬಹುದು, ಎಲ್ಲರೂ ಮಾಡ್ಕೋಬಹುದು. ಅಷ್ಟೇ ಚೆನ್ನಾಗಿರುತ್ತೆ. ಮೀನ್ ಸಾರು, ಬಿಸಿ ಬಿಸಿ ಅನ್ನ, ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಕರಿಬೇವು ಫೈನಲ್ ಟಚ್ ನೋಡಿ. ಕರಿಬೇವು ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡುಗೆನೂ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.